ಸ್ನೇಹಿತರೆ ನಮಸ್ಕಾರ. ಹಲೋ, ನಮಸ್ಕಾರ ರೀ ಅಧ್ಯಕ್ಷರ. ನಮಸ್ಕಾರ ರೀ. ನಾನು ಕುರಿಯರ್ ಮಾತಾಡುದ್ರಿ, ದ್ರಾವಿಡ ಭಾರತ್. ಅಯ್ಯೋ, ನಮಸ್ಕಾರ ರೀ ಸರ. ನಮಸ್ಕಾರ ನಮಸ್ಕಾರ. ಏನ್ ನಡೆಸಿರಿ ಸರ? ಏನಿಲ್ಲ ನೋಡ್ರಿ, ಆರಾಮದಿರಿ? ಆರಾಮದೀವಿ ಸರ್. ನಿಮ್ಮ ಶಾಸಕರು ಎಮ್ಕಮಡಿ ಹ್ಞೂನ್ರಿ. 2008ರಿಂದ ಹಾ, ಇದೆ ನಿಮ್ಮ ಕ್ಷೇತ್ರ ಒಳಗೆ, ಎಮ್ಕಮಡಿ ಕ್ಷೇತ್ರ ನೀರಾವರಿ ಯೋಜನೆ ಒಳಗೆ ಏನೇನ್ ತಂದ್ರಿ ಸರ್? ನಮ್ಮಲ್ಲಿ ನಿಮಗ ಮಾಹಿತಿ ಹೇಳ್ಬೇಕಂದ್ರ ಹಾ, ಮೊದಲಿಂದ ಹೇಳ್ಬೇಕು, ಇವತ್ತಿಂದ ಹೇಳ್ಬೇಕು ಹೇಳ್ರಿ ಮಾಹಿತಿ. ಅಲ್ಲ 2008ರಿಂದ ಈ ಕಡೆ ಬರಲಿಲ್ಲ. 2008ರಿಂದ ಹೇಳ್ಬೇಕಂದ್ರ ಹಾ ಹಾ ಹಿರಣ್ಯಕೇಶಿ ನದಿಗೆ 2 ದೊಡ್ಡ ಬ್ಯಾರೇಜ್ ಕಟ್ಟಿದ್ರಿ, 5 ಕೋಟಿ ರೂಪಾಯಿದ್ದು. ಯಾವಾಗ್ರಿ? 2018ರಾಗ 19ರಾಗ ಒಂದ, ಹ್ಮ್ 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 2020ರಾಗ ಒಂದ. ಓಕೆ. ದಡ್ಡಿ ಬ್ಯಾರೇಜ್ ಕಟ್ಟಿದೇವ್ರಿ. ದಡ್ಡಿ ಬ್ಯಾರೇಜ್. ಓಕೆ ಓಕೆ. ಅದನ್ನ ಕಟ್ಟಿದ್ವು. ಮುಂದ ರೈತರಿಗೆ ಅನುಕೂಲ ಆಗ್ಲತ್ತ ಇವಾಗ 4-5 ವರ್ಷದಿಂದ ದುಪ್ಪದಾಡಿ ಹಿನ್ನೀರ್ ಡ್ಯಾಮ್ ನೀರ್ ಒಗ್ಸೋ ವ್ಯವಸ್ಥೆ ಮಾಡಿಸಿದೇವ್ರಿ ಹಿರಣ್ಯಕೇಶಿ ನದಿಗೆ. ಹಿನ್ನೀರಿನ ಹಿರಣ್ಯಕೇಶಿ ತುಂಬ್ಸು- ನದಿಗೆ ಕನ್ವರ್ಟ್ ಮಾಡ್ಸಿರಿ. ಅವ್ರ ಸತೀಶ್ ಫೌಂಡೇಶನ್ ವತಿಯಿಂದ ಮೋಟರ್ ಕೊಣಿಸಿ ಸ್ವಂತ. ಹ್ಮ್ 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 ಮುಂದ ಈಗ ಸದ್ಯ ಅಂದ್ರ ಸುಮಾರ ಹಿರಣ್ಯಕೇಶಿ ನದಿಗೆ ಗೋಡಗೇರಿಂದ ದುಪ್ಪದಾಳ್ ಹಿನ್ನೀರಿನಿಂದ ಶಾಶ್ವತ ನೀರ್ ತುಂಬು ಯೋಜನಾ ಮಾಡಿಸಿದೇವ್ರಿ. ಚಾಲೂ ಐತಿ ಕೆಲಸ. ಶಾಶ್ವತ ಹಿನ್ನೀರು ತುಂಬಿಸು ಬಟ್ ಯಾವ ಕಾಯಂ ನೀರಿನಿಂದ ಹಿರಣ್ಯಕೇಶಿಗೆ ನೀರು ಹರಿಸುವ ಲೆಕ್ಕದಾಗ ನೀವು ಅವಾಗ ಚಾಲೂ ಐತ್ರಿ. 4 ಬಾಂದಾರ ನೀರ್ ತುಂಬಿಸು ಯೋಜನಾ ಚಾಲೂ ಐತ್ರಿ. ಕೆಲ್ಸ ಚಾಲೂ ಐತಿ. ಓಕೆ 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 ಓಕೆ. ಒಂದ್ ಕುರ್ನಿ ಲಿಫ್ಟ್ ಇರಿಗೇಷನ್ 40 ವರ್ಷ ಹಿಂದ ಆದೈತ್ರಿ. ಅದಕ್ಕ ಸುಮಾರು 60 ಕೋಟಿ ರೂಪಾಯಿದ ಮಂಜೂರಾತಿ ಸಿಕ್ಕೈತಿ. ಪೂಜೆ ಮಾಡಿ ಕೆಲಸ ಚಾಲೂ ಮಾಡ್ಸೋಯ್ತಿ ಅಷ್ಟ. ಕುರ್ನಿದ್ರಿ ಕುರ್ನಿ ಲಿಫ್ಟ್ ಇರಿಗೇಷನ್ ಅದಕ್ಕ ಸುಮಾರು 15 ಹಳ್ಳಿ ಬರ್ತಾವ ಅದಕ್ಕ. ಕರೆಕ್ಟ್. ಹ್ಞೂನ್ರಿ. ಎಲ್ಲಿಂದ ಹುಕ್ಕೇರಿ ಮತಕ್ಷೇತ್ರ ಪ್ಲಸ್ ಎಂಕರಮಡಿ ಮತಕ್ಷೇತ್ರ 2 ಬರ್ತಾವ್ರ. ಸುಮಾರು 60 ಕೋಟಿ ರೂಪಾಯಿದ ಈಗಾಗಲೇ ಮಂಜೂರಾಗಿ ಕೆಲಸ ಪ್ರಾರಂಭ ಮಾಡೋದೈತಿ ಅಷ್ಟೇ. ಇಷ್ಟು ಇವರು ಸಚಿವರು ಮುಂದ ಶಿರೂರ್ ಮಾರ್ಕಂಡೇಯ ಕೆನಾಲ್ ಏನೈತಿರ್ಲ, ಓಕೆ ಓಕೆ, ಅದೆಲ್ಲಾನು ಸ್ವಚ್ಛ ಮಾಡಿಸಿ ಅದನ್ನೆಲ್ಲಾ ಕೆನಾಲ್ ಮತ್ತ ರಿಪೇರಿ ಮಾಡಿಸಿ ಅಲ್ಲಿಯೂ ಕೆಲಸ ಚಾಲೂ ಐತಿ. ಅಲ್ಲಿಯೂ ನೀರ್ ಚಾಲೂ ಐತ್ರಿ. ಇವೆಲ್ಲಾ ಹಳೆಯವ್ರೆ ಯೋಜನೆಗಳ ಅವನ್ನ ಹೊಳ್ಳಿ ಮತ್ ಪುನರ್ ನವೀಕರಣ ಮಾಡುವ ಕೆಲಸಗಳು ಚಾಲೂ ಅದಾವ್ರಿ. ಇವೆಲ್ಲ ಹೊಸ ಕೆಲಸ ಮಾಡಿದ್ದು. ಹ್ಞೂನ್ರಿ. ಮತ್ತ ಹಳೆ ನವೀಕರಣ ಕೆಲಸ ಮಾಡುದು ಚಾಲೂ ಐತ್ರಿ. ಎಲ್ಲ ಚಾಲೂ. ವಿಶೇಷವಾಗಿ ರೈತರಿಗೆ ಬೇಕಾಗುವಂತ ನೀರಾವರಿ ಯೋಜನೆಗಳು ಏನದಾವಲ್ಲ ಎಲ್ಲಾ ಪ್ರೊಸೀಜರ್ಗಳು ಎಲ್ಲಾ ಚಾಲೂ ಅದಾವು. ಕೆಲವೊಂದು ಮುಗ್ದವು, ಕೆಲವೊಂದು ಚಾಲೂ ಅದಾವು. ಕರೆಕ್ಟ್. ಇದು ಒಂದ್ ಪಾಯಿಂಟ್ ಆತ್ರಿ. ಹ್ಞೂನ್ರಿ. ಆಮೇಲೆ ಸಂಕೇಶ್ವರ ಕ್ಷೇತ್ರದ ಕೆಲವು ಹಳ್ಳಿಗಳು ಹುಕ್ಕೇರಿ ಮತಕ್ಷೇತ್ರಕ್ಕೆ ಸೇರ್ಪಡೆ ಆದವಲ್ಲ 2008ರಾಗ. ಹ್ಞೂನ್ರಿ. ಮಾನ್ಯ ನಿಖಿಲ್ ಕತ್ತಿಯವರು ಭಾಷಣದಾಗ ಹೇಳಿದ್ರು, ಹ್ಞೂನ್ರಿ. ಮಲ್ಲಿಕಾರ್ಜುನ ಯಾತ ನೀರಾವರಿ ಯೋಜನೆ ಐತದ. ಯೋಜನೆನ DPR ದಾಗ ಉಳಿದ್ ಬಿಟ್ಟೈತಿ. ಅದ್ ಏನ್ ಮಾಡೋ ಟೆಕ್ನಿಕಲ್ ಪ್ರಾಬ್ಲಮ್ ಮಾಡಿ ಕಳ್ಸಾತಾರ. ಅದು 3 ವರ್ಷ ಆತ ಕಳ್ಸಾತಾರ. ಅದು ಮುಗಿಯಾವತ್ತು. ಮತ್ತ ಅದಕ್ಕ ನಿಮ್ ಸಚಿವರು ಕೂಡ ಹುಕ್ಕೇರಿ ತಾಲೂಕಿನವ್ರಿ ಏನ್ರಿ? ಅದ ಸಂಕೇಶ್ವರ ಮಾಜಿ ಅದ ಸಂಕೇಶ್ವರ ಕ್ಷೇತ್ರದ ಹಳ್ಳಿಗಳು. ಮತ್ ಇವ್ರ ಯಾಕ ಅದನ್ನ ಇಂಪಾರ್ಟೆಂಟ್ ಕೆಲಸ ಮಾಡ್ಲಿಲ್ರಿ ಅಂತ ನನ್ ಪ್ರಶ್ನೆ ಸರ್. ಅಂದ್ರೆ ಸಾರ್ವಜನಿಕ ಪ್ರಶ್ನೆ ಇರೋದು. ಹೌದು. ಅದು ಈಗ ನಿಮ್ಗೆ ಹೇಳೋದಂದ್ರ ಈಗ ನಮ್ಮ ಎಂಕರಮಡಿ ಮತಕ್ಷೇತ್ರದಾಗ ಆ ಹಳ್ಳಿಗಳು 2008ರಿಂದ ಇಲ್ಲ. ಓಕೆ. ಮತ್ತ ಈಗ ನಮ್ಮ ಶಾಸಕರು ಬಂದದ್ದು 2008ರಾಗ ನಮ್ಮ ಎಂಕರಮಡಿ ಮತಕ್ಷೇತ್ರಕ್ಕೆ ಬಂದದ. ಈಗೇನು ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ ಐತಿರ್ಲ, ಹ್ಞೂನ್ರಿ, ಅದು ನಮ್ಮ ಶಾಸಕರು ವ್ಯಾಪ್ತಿದಾಗ ಬರೋದಿಲ್ಲ ಸರ್. ತಾಲೂಕು ಒಂದರ್ಲ, ತಾಲೂಕು ಒಂದ, ಕ್ಷೇತ್ರ ವ್ಯಾಪ್ತಿದಾಗ ಬರೋದಿಲ್ಲ ಸರ್. ಒಪ್ಕೋತೇನೆ ಸರ್, ಒಪ್ಕೋತೇನೆ. ನೋಡ್ರಿ, ಕ್ಷೇತ್ರ ಬೇರೆ, ಅದು ಎಂಕರಮಡಿ, ಅದು ಹುಕ್ಕೇರಿ ಕ್ಷೇತ್ರಕ್ಕೆ ಸೇರ್ಪಡೆ ಆದಂತ ಹಳ್ಳಿಗಳು ಅವ ಯಾವ್ರಿ? ಈಗನು ಆ ನೀರಿಲ್ಲದ್ದು ಈ ಮಲ್ಲಿಕಾರ್ಜುನ ಯಾತ ನೀರಾವರಿ ಇನ್ಕ್ಲೂಡಿಂಗ್ ವಿಲೇಜಸ್. ಅಲ್ಲ, ಅವ್ರು ಹೇಳಿದ್ ಮಾನ್ಯ ಏನ್ ಹೇಳಿದ್ರು, ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಐತಲ್ರಿ, ಈಗ ಉಸ್ತುವಾರಿ ಸಚಿವರು ಅದಾರು. ಸ್ವಂತ ತಾಲೂಕು ಹೌದಲ್ರಿ ಅವ್ರದದ. ಎಂಕನಮಡಿ ಕ್ಷೇತ್ರದ ಹುಕ್ಕೇರಿ ತಾಲೂಕಿನಾಗ ಬರುದಲ್ರಿ ಎಂಕನಮಡಿ ಕ್ಷೇತ್ರ. ಮತ್ತೆ ಇವ್ರ ಯಾಕೆ ಮಾಡ್ಲಿಲ್ಲ ಅಂತ ಜನ ಪ್ರಶ್ನೆ ಸರ್. ಅಂದ್ರೆ ಯೂಶಲಿ ಸಣ್ಣ ಪ್ರಶ್ನೆ ಸರ್. ಸಣ್ಣ ಪ್ರಶ್ನೆ ಬರೋಬರ್ ಐತ್ರಿ. ಆದ್ರೆ ಅದ ಕಾರ್ಯವ್ಯಾಪ್ತಿ ನಮ್ಮ ಎಂಕನಮಡಿ ಕ್ಷೇತ್ರದಾಗ ಬರೋದಿಲ್ಲ ಸರ್. ಬರುದಾಗನ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಇಲ್ಲತ್ತ ಹಿಂಗೇನಿಲ್ಲ. ಅದಕ್ಕ ಅಲ್ಲ ಒಂದ್ ನಿಮಿಷ. ಅದಕ್ಕ ಕ್ಷೇತ್ರದ ಶಾಸಕರು ಮುತುವರ್ಜಿ ವಹಿಸಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಭೇಟಿಯಾಗಿ ಅದ್ರ ಬದ್ರ ಫಾಲೋ ಅಪ್ ಮಾಡ್ರ ಇವ್ರು ಏನ್ರ ಮಾಡಕ್ ಸಾಧ್ಯ ಆಗ್ಬಹುದಾ? ಅಂದ್ರೆ ಅವರು ಫಾಲೋ ಅಪ್ ಮಾಡಿಲ್ಲ ಅಂತ ನಿಮ್ಮ ಅಭಿಪ್ರಾಯ?
ಅವ್ರ ಫಾಲೋ ಅಪ್ ಮಾಡಿದಾರು ಬಿಟ್ಟಿದಾರಲ್ಲ, ಅವ್ರು ಫಾಲೋ ಅಪ್ ಮಾಡಿದ್ರಂದ್ರ ನಮ್ಮವ್ರು ಅದಕ್ಕ ಸಹಕಾರ ಕೊಡ್ತಾರತ್ತಂದ ನಮ್ಮದೊಂದು ವಿಚಾರ. ಅಂದ್ರ ಹಿಂಗೂ ಇರ್ಬೋದಲ್ಲ, ನೀವೇಂದ್ರಲ್ಲ ಈಗ ನಮ್ಮ ಕ್ಷೇತ್ರದ ವ್ಯಾಪ್ತಿ ಬರುದಿಲ್ಲ ಅಂತ ಹೇಳಿ. ಹಂಗ ಕತ್ತಿಯೂರು ಕ್ಷೇತ್ರದ ವ್ಯಾಪ್ತಿಗೆ ಬರತ್ತಿ, ನಾವ್ಯಾಕ ಇಂಟ್ರೆಸ್ಟ್ ತಗೊಂಡು ಅಂತೇಳಿ. ಇಲ್ಲ ಹಂಗೇನಲ್ರಿ. ಯಾವ್ದ ಒಬ್ಬರ ಇಡೀ ಬೆಳಗಾವಿ ಜಿಲ್ಲಾದಾಗ 18 MLA ಏನ್ ಶಾಸಕರದಾರಲ್ರಿ, ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಒಂದು ಕಮಿಟ್ ಅಂದ್ರ ಏನಂದ್ರ ಒಂದು ಹೊಂದಾಣಿಕೆ ಮಾಡ್ಕೊಂಡು ಅದ್ರ ಕೆಲಸ ಬದ್ದಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ಸರ್ಕಾರ ಲೆವೆಲ್ದಾಗ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಹಕಾರ ತಗೊಂಡ ಬಡದಾಡ್ರಿ ಅಂದ್ರ ಒಂದ್ ಸ್ವಲ್ಪ ಏನ್ರ ಮೂವ್ಮೆಂಟ್ ಆಗುವಂತ ಅವಕಾಶ ಇದಾವ್ರಿ. ಇಲ್ಲ ಅಂದ್ರ ಆಗಂಗಿಲ್ಲ. ಮತ್ತ ಒಬ್ರು ಶಾಸಕರ ಅದನ್ನ ಪ್ರಯತ್ನ ಮಾಡ್ಬೇಕಲ್ರಿ. ಮತ್ತ ಅವ್ರು ಹೇಳ್ಯಾರಿಲ್ರಿ, ಎಲ್ಲ ನಾವೆಲ್ಲ ಸರ್ಕಾರ ಲೆವೆಲ್ ಮಾಡಿದ್ವಿ, ಸುಮ್ನ ಅವ್ರ ಇದ್ ಮಾಡತ್ತಾರು, ತಕರಾರು ಮಾಡತ್ತಾರು, ಅದ್ರ ಇಂಟ್ರೆಸ್ಟ್ ಕೊಡುವಾರು. ಅದು ಅವ್ರ ಇಂಟ್ರೆಸ್ಟ್ ಕೊಡೋರು ಇಲ್ಲ ಅನ್ನೋದ ನಿಮ್ಗನ್ನು ಗೊತ್ತಾಗೋದಿಲ್ರಿ ಸರ್. ಓಕೆ ಹೋಗಲ್ರಿ ಇದು ಬಿಡ್ರಿ. ಈಗ ನಿಮ್ಮ ತಾಲೂಕಿನಾಗ ರೈತ ಸಂಘಟನೆ ಹೋರಾಟ ಚಾಲು ಆಗೈತ್ರಿ ನೀರಾವರಿ ಆಗೈತ್ರಿ. ಆ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಅದು ಒಳ್ಳೇದನ್ನ. ಯಾಕಂದ್ರ ರೈತರ ಸಲುವಾಗಿ ಅವ್ರ ಎಲ್ಲಾ ರೈತರು ಕೂಡಿ ಅದನ್ನ ಮಾಡದಾರಂದ್ರ ನಾವು ಅದನ್ನ ಸ್ವಾಗತ ಮಾಡ್ತೇವ್. ಸ್ವಾಗತ ಮಾಡೋದಿಲ್ಲ ಹಿಂಗೇನಿಲ್ಲ, ಸ್ವಾಗತ ಮಾಡ್ತೇವ್ರಿ. ಸ್ವಾಗತ ಮಾಡ್ತೇವ. ಅದ್ರ ಬದಲ್ ನಮಗೂ ಸಹಾನುಭೂತಿನೂ ಐತಿ. ನಾವು ರೈತರಾಗಿ ಅದಕ್ಕೆ ನಮ್ಮದು ನೈತಿಕ ಬೆಂಬಲನೂ ಐತ್ರಿ ಸರ್. ಓಕೆ. ಆಮೇಲೆ ಅವರು ನಿನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಾರಿ ಚುನಪ್ಪ ಪೂಜಾರಿ ಅವರು. ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡ್ರ ನೀರಾವರಿ ಕಲ್ಪಿಸಬಹುದು ಅಂದಾರ ಅವ್ರು. ಅವ್ರದ್ದು ಅದೊಂದು ಅವ್ರ ಮನಸ್ಸಿಂದ ಒಂದು ದೊಡ್ಡ ಮಾತು ಅನ್ಬೇಕ್ರಿ. ನಾವ್ ಅದನ್ನ ದೊಡ್ಡ ಮಾತು ಅನ್ಬೇಕಲ್ಲ, ಆಗ್ಬೋದಲ್ರಿ. ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡ್ರ ಆಗ್ಬೋದು 2 ವರ್ಷನ್ಯಾಗ. ಈಗ ನಿಮ್ಗೆ ಮತ್ತೊಂದು ವಿಷಯ ಹೇಳೋದಂದ್ರ, ಈ ವರ್ಷ ಇಂತ ಬೇಸಿಗೆ ದಿವಸದಾಗು ಹಿರಣ್ಯಕೇಶಿ ನದಿ ಬತ್ತಲಿಲ್ಲ, ಉಸುಕು ಕಾಣ್ಲಿಲ್ಲ ಇವತ್ತಿಗೂ. ಹೌದಲ್ರಿ? ಅಂದ್ರೆ ಯಾವಾಗೂ ಜನವರಿ ಅಂದ್ರೆ ಡಿಸೆಂಬರ್ ಲಾಸ್ಟ್ ಕಂದ್ರಿ ಹೊಳಿ ಒಣಗ್ತತ್ತ. ಮುಂದ್ ನಿಮಗ್ ಮತ್ತೊಂದು ವಿಶೇಷ ಮಾಹಿತಿ ಕೊಡ್ತಾನೆ. ಮಹಾರಾಷ್ಟ್ರ ಸರ್ಕಾರದ ಜೊತೆ ನಮ್ಮನ್ನ ಸಾಹುಕಾರದ ಶಾಸಕರ ಪ್ರತಿನಿಧಿಯಾಗಿ ಕೊಲ್ಹಾಪುರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗ ಪ್ರತಿ ವರ್ಷನೂ ನಾವು ಜನವರಿ ಫೆಬ್ರವರಿ ಭೇಟಿಯಾಗಿ ನಾವು ಚಿತ್ರಿ ಪ್ರಕಲ್ಪದಿಂದ ನೀರು ತರುವಂತ ವ್ಯವಸ್ಥೆ ಯಾವಾಗೂ ಮಾಡಿದ್ವಿ. ಯಾವಾಗ ನೀವು ಮಾಡಿದ್ರಿ ಅದನ್ನ? ಕಾಯಂ ಮಾಡಿದ್ವಿ. ಪ್ರತಿ ವರ್ಷ ಮಾಡ್ಕೊತ ಬಂದ್ರಿ ಅದನ್ನ? ಪ್ರತಿ ವರ್ಷ ಮಾಡ್ಕೊತ ಬಂದೇವ್ರಿ. ಈ ವರ್ಷ ಮಾಡೋ ಪ್ರಸಂಗ ಬರ್ಲಿಲ್ರಿ. ಯಾಕಂದ್ರ ಈ ವರ್ಷ ನೀರ್ ತುಂಬಿಸೋ ವ್ಯವಸ್ಥೆ, ಮಳಿ ವ್ಯವಸ್ಥೆ ಆಗೋದ್ರಿಂದ ಈ ವರ್ಷದ ಅನುಕೂಲ ಆತ್ರಿ. ಇಲ್ಲಾಂದ್ರೆ ಪ್ರತಿ ವರ್ಷನೂ ನಾವು ಮಹಾರಾಷ್ಟ್ರದಿಂದ ನೀರ್ ತರುವಂತ ಶಾಸಕರ ಮಾರ್ಗದರ್ಶನದಾಗ ಕೊಲ್ಹಾಪುರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ ಭೇಟಿಯಾಗಿ ನೀರ್ ತರುವಂತ ವ್ಯವಸ್ಥೆ ಮಾಡಿದೇವ್ರಿ ನಾವು ಪ್ರತಿ ವರ್ಷ. ಅಂದ್ರೆ ನಿಮ್ಮ ಮಂತ್ರಿಗಳು ವಿಶೇಷ ಆಸಕ್ತಿ ವಹಿಸಿ ನೀರ್ ಬಿಡಿಸೋ ಕೆಲಸ ಮಾಡ್ತಿದ್ರು. ಈ ಸರಿ ಅಂಟ ಮಾಡೋ ಅವಶ್ಯಕತೆ ಬರಲಿಲ್ಲ. ಯಾಕಂದ್ರೆ ಹಿಡ್ಕಲ್ ಡ್ಯಾಮ್ ಹಿನ್ನೀರನ್ನ ಹಿರಣ್ಯಕೇಶಿ ನೀರಿಗೆ ಕನ್ವರ್ಟ್ ಮಾಡೋದ್ರಿಂದ ನೀರ್ ಬತ್ತಲಿಲ್ಲ ಅಂತೀರಿ ನೀವು? ಹೌದು. ಆಗ್ಲಿ ಸರ್, ಧನ್ಯವಾದಗಳು. ಎಸ್ ಸರ್.